ಪರಮ ಪೂಜ್ಯ ಆದಿಚುಂಚನಗಿರಿ ಮಠ ನಮ್ಮೆಲ್ಲರಿಗೂ ಭಕ್ತಿ ಕೇಂದ್ರ. ಇವತ್ತೇನು ನಾವು ವಿಶೇಷ ಅಂತ ಬಂದಿಲ್ಲ. ನಮ್ಮ ಜೀವನ ಪೂರ್ತಿ ಈ ಮಠದಲ್ಲಿ ಮನೆ ಮಗನಾಗಿ ನಾವು ಕಾಲವನ್ನು ಕಳೆದಿದ್ದೀರಿ. ಸೊ ಪ್ರತಿ ಚುನಾವಣೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ನಿಂತಾಗ ನಾನಿರ್ಬೋದು, ಗೋಪಾಲಣ್ಣ ಇರ್ಬೋದು, GT ದೇವೇಗೌಡರು ಇರ್ಬೋದು, PC ಮೋಹನ್ ಅವರು, ಸುರೇಶ್ ಗೌಡರು, ನಮ್ಮ ನಾರಾಯಣ್ ಗೌಡರು, ರಾಮಮೂರ್ತಿಯವರು, ನಾವೆಲ್ಲರೂ ಕೂಡ ಪ್ರತಿ ಚುನಾವಣೆಯಲ್ಲೂ ಬಂದು ಮಠದ ಆಶೀರ್ವಾದವನ್ನು ಪಡೆದು ಚುನಾವಣಾ ಪ್ರಚಾರಕ್ಕೆ ಹೋಗಿ ಗೆಲುವನ್ನು ಕಂಡಿದ್ದೀರಿ ನಾವು. ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಚುನಾವಣೆ. ಪ್ರತಿಯೊಬ್ಬರಿಗೂ ಈ ದೇಶ ಸುಭದ್ರವಾಗಿರಬೇಕು, ದೇಶ ಕಾಯಕ್ಕೆ ಒಳ್ಳೆಯ ಕಾವಲುಗಾರ ಬೇಕು. ಆ ಕಾವಲುಗಾರ ನರೇಂದ್ರ ಮೋದಿ. ಆ ಕಾವಲುಗಾರನಿಗೆ ಇಡೀ ದೇಶದ ಜನ ಮೋದಿ 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 ಅಂತೇಳಿ ದೇಶದ ಜನ ಘೋಷಣೆಯನ್ನು ಕೂಗ್ತಾರೆ. ಆ ಥರದ ಒಂದು ನೇತೃತ್ವ ಇರ್ತಕ್ಕಂಥ ಮೋದಿಯವರಿಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಿ, ಕೊಡ್ತಾ ಇದ್ದೀರಿ, ಕೆಲಸನೂ ಮಾಡ್ತಾ ಇದ್ದೀರಿ. ವಿಶೇಷ ಇವತ್ತು ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಇವತ್ತು ಚುನಾವಣಾ ಪ್ರಚಾರವನ್ನು ಇನ್ನಷ್ಟು ವೇಗ ಕೊಡುವಂಥದ್ದಕ್ಕೆ ಅವರ ಆಶೀರ್ವಾದ ಪಡೆಯೋಕ್ಕೆ ನಾವೆಲ್ಲರೂ ಬಂದಿದ್ದೀರಿ. ಈ ಮಠ ಯಾವತ್ತೂ ಕೂಡ ಒಂದು ಜಾತಿಯ ಮಠ ಆಗದೆ ಎಲ್ಲ ಸಮುದಾಯದವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಮಠವಾಗಿ ಇದೆ. ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ಬಂದಿರುವಂಥ ಅಭ್ಯರ್ಥಿಗಳೆಲ್ಲ ಮತ್ತೊಮ್ಮೆ ಜಯಶೀಲರಾಗಿ ಮತ್ತೆ ಮಠಕ್ಕೆ ಬನ್ನಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಅಭ್ಯರ್ಥಿಗಳಿಗೂ ಗೆದ್ದು ಮತ್ತೊಮ್ಮೆ ಜಯಶೀಲರಾಗಿ ಇಲ್ಲಿ ಬಂದು ಆಶೀರ್ವಾದ ಪಡೀರಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದ ಸಿಕ್ಕಿದ ಮೇಲೆ ಎಲ್ಲರೂ ನಮ್ಮ ಅಭ್ಯರ್ಥಿಗಳೆಲ್ಲರೂ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆ ದೃಷ್ಟಿಯಿಂದ ನಾನು ಕೂಡ ಶುಭ ಕೋರ್ತೀನಿ. ನಮ್ಮ PC ಮೋಹನ್ ಅವರಿಗೆ, ತೇಜಸ್ವಿ ಸೂರ್ಯ ಅವರಿಗೆ, ಶೋಭಾ ಕರಂದ್ಲಾಜೆ ಅವರು, ಸುಧಾಕರ್ ಅವರು ಇರ್ಬೋದು, ಡಾಕ್ಟರ್ ಮಂಜುನಾಥ್ ಅವರು, ವಿಶೇಷ ಹೃದಯವಂತ ಡಾಕ್ಟ್ರು ಕುಮಾರಣ್ಣ ಅವರು, ನಮ್ಮ ಮೈಸೂರು ಒಡೆಯರು ಇರ್ಬೋದು, ಕೋಲಾರ ನಮ್ಮ ಮಹೇಶ್ ಅವರು, ಮಲ್ಲೇಶ್ ಬಾಬು ಅವರು, ನಮ್ಮ ವಿ ಸೋಮಣ್ಣ ಅವರು, ವಿಶೇಷ ನನ್ನ ಆತ್ಮೀಯ ಸ್ನೇಹಿತರು ವಿ ಸೋಮಣ್ಣ, ಎಲ್ಲರ ಗೆಲುವನ್ನು ಆಗಲಿ ಅಂತ ನಾನು ಶುಭ ಕೋರಕ್ಕೋಸ್ಕರ ಪರಮ ಪೂಜ್ಯ ಆಶೀರ್ವಾದ ಪಡೆದಿದ್ದೀರಿ. ಗೆಲುವು ನಮ್ಮದೇ, ಗೆಲುವು ಆಗೇ ಆಗುತ್ತೆ. ಆ ವಿಶ್ವಾಸದೊಂದಿಗೆ ಮಠದಿಂದ ನಾವು ಹೊರಡ್ತಾ ಇದ್ದೀರಿ. ನಮ್ಮ ಗೆಲುವು ಆಗ್ತೈತೆ. ಇವತ್ತು ವಿಶೇಷವಾಗಿ ಯುಗಾದಿ ಹಬ್ಬ, ಹೊಸತಡ್ಕು ಅಂದರೆ ಹೊಸತನ ಬರುವಂಥದ್ದು, ಹೊಸ ವರ್ಷ. ದೇಶದಲ್ಲಿ ಒಂದು ಹೊಸ ಸಂಚಲನವನ್ನು ಮೋದಿಯವರು ಕ್ರಿಯೇಟ್ ಮಾಡಿದ್ದಾರೆ. ಆ ಹೊಸ ಸಂಚಲನಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಇದೆ. ಪರಮ ಪೂಜ್ಯ ಸ್ವಾಮೀಜಿಯವರು ರಾಮ ಮಂದಿರದ ಉದ್ಘಾಟನೆಗೂ ಕೂಡ ಹೋಗಿ ಬಂದಿದ್ದಾರೆ. ಅಲ್ಲೇ 3 ದಿನ ಇದ್ದು ಬಂದಿದ್ದಾರೆ ನಮ್ಮ ಸ್ವಾಮೀಜಿಯವರು. ಸೊ ಆ ಪುಣ್ಯನು ನಮಗೆ ಸಿಗ್ತೈತೆ ಅನ್ನೋ ವಿಶ್ವಾಸ ಇದೆ. ರಾಮನ ಆಶೀರ್ವಾದ, ಸ್ವಾಮೀಜಿಯವರು ಅಲ್ಲಿ ಹೋಗಿ ದರ್ಶನ ಮಾಡಿರೋ, ನಮ್ಗೆ ಅವ್ರ ದರ್ಶನ ಮಾಡಿರೋ ಆಶೀರ್ವಾದ, ಇವೆಲ್ಲ ಕೂಡ ಪಡೆಯೋದ್ರಿಂದ ಈ ಬಾರಿ ಮತ್ತೊಮ್ಮೆ ಮೋದಿ ಆ ಆಶೀರ್ವಾದದೊಂದಿಗೆ ನಾವು ತೆರಳ್ತಾ ಇದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.